ಈ ಮೇಘ ಸ್ಫೋಟ ಸಂಭವಿಸಿದೆ. ಈ ಮೇಘ ಸ್ಫೋಟಕ್ಕೆ ಜಮ್ಮು ಕಾಶ್ಮೀರದ 50 ಮನೆಗಳು ಹಾನಿಯಾಗಿದ್ದು 100ಕ್ಕೂ ಹೆಚ್ಚು ಜನರು ಏನಂತಂದರೆ ಈ ರಕ್ಷಣೆಯನ್ನು ಮಾಡಲಾಗಿದೆ. ಕುಸಿದ ಕಲ್ಲು ಮಣ್ಣಿನಲ್ಲಿ ಕೊಚ್ಚಿ ಹೋಗಿವೆ ಮನೆಗಳು. ಅದು ಒಂದು ಸ್ವಲ್ಪ ಘಾಟ ಪ್ರದೇಶ ಅಲ್ವಾ, ಸೊ ಹೀಗಾಗಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಕೆಲವೊಂದಿಷ್ಟು ವಾಹನಗಳು ಈಗ ಸಿಕ್ಕಾಕಿಕೊಂಡಿವೆ. ಸೊ ಇದರಿಂದಾಗಿ ಏನಾಗಿದೆ ಅಂತಂದರೆ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆಯಂತೆ. ನಿನ್ನೆಷ್ಟೇ 3 ಜನರು ಸಾವನ್ನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. 100ಕ್ಕೂ ಅಧಿಕ ಜನರನ್ನು ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಜಮ್ಮು ಕಾಶ್ಮೀರದ ನಡುವಿನ 250 ಕಿಲೋಮೀಟರ್ ಉದ್ದದ ಸರ್ವ ಋತು ರಾಷ್ಟ್ರೀಯ ಹೆದ್ದಾರಿ ಬಳಿ ಕೆಲವೊಂದಿಷ್ಟು ಕಡೆ ಭೂಕುಸಿತ ಸಂಭವಿಸಿದ್ದು ಅನೇಕ ವಾಹನಗಳು ಮಣ್ಣಲ್ಲಿ ಹೂತ್ಕೊಂಡು ಹೋಗಿವೆ ಅಂತ ಹೇಳಲಾಗಿದೆ. ಮೇಘಸ್ಫೋಟದಿಂದಾಗಿ ಮೇಘ ಸ್ಫೋಟದಿಂದಾಗಿ ಅಫ್ಕೋರ್ಸ್ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ಹೇಳಲಾಗಿದೆ. ಅಲ್ಲಿ ಎಷ್ಟು ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಅನ್ನೋದು ಈಗ ಮಾಹಿತಿ ಬಂದಿಲ್ಲ. ಆದರೆ ಈ ಒಂದು ಮೇಘ ಸ್ಫೋಟದಿಂದಾಗಿ ಭೂಕುಸಿತ ಸಂಭವಿಸಿದೆ. ಭೂಕುಸಿತದಿಂದಾಗಿ ಗುಡ್ಡಗಾಡು ಪ್ರದೇಶ ಮೊದಲೇ, ಸೊ ಹೀಗಾಗಿ ಜಾಸ್ತಿ ಮಳೆಯಾದರೂ ಕೂಡ ಅಷ್ಟೇ, ಜಾಸ್ತಿ ಮಳೆ ಆಗದಿದ್ರೂ ಕೂಡ ಅಷ್ಟೇ, ಜಮ್ಮು ಕಾಶ್ಮೀರದಲ್ಲಿ ಈಗ ದೊಡ್ಡ ಮೇಘಸ್ಫೋಟ ಸಂಭವಿಸಿದ್ದು ಆ ಒಂದು ಮೇಘಸ್ಫೋಟದಲ್ಲಿ 3 ಜನರು ಸಾವಿಗೀಡಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರು ಈಗಾಗಲೇ ಏನಂತಂದರೆ ಅವರನ್ನು ಸೇಫ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಜೊತೆಗೆ ಈಗಾಗಲೇ ಶನಿವಾರ ಸಿಡಿಲು ಬಡಿದು ಓರ್ವ ಮಹಿಳೆ ಸೇರಿದಂತೆ 2 ಸಾವಿಗೀಡಾಗಿದ್ದರೆ ಕಳೆದ ದಿನದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಳೆಯಿಂದಾಗಿ ಮೃತಪಟ್ಟವರ ಸಂಖ್ಯೆ ಅಂದರೆ ಕಳೆದ 1 ವಾರದಿಂದ 50 ಜನರು ಇದೇ ಮೇಘಸ್ಫೋಟ ಅಂದರೆ ಮಳೆಯಿಂದಾಗಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗಿದೆ. ಮೇಘಸ್ಫೋಟ ನಸುಕಿನ ಜಾವ 4:30 ಸುಮಾರಿಗೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಿಂದಾಗಿ ಮೇಘ ಸ್ಫೋಟ ಸಂಭವಿಸಿದೆ ಅಂತ ವರದಿಯಾಗಿದೆ. ಈಗಾಗಲೇ ಏನಂತಂದರೆ ಕಳೆದ 2 ದಿನಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾವು ನೋವು ಜಾಸ್ತಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಜಾಸ್ತಿಯಾಗುವ ಸಾಧ್ಯತೆ, ಅಂದರೆ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ.